ಬೆಂಗಳೂರು ರಿಷಲ್ ಆತ್ಮಹತ್ಯೆ ಪ್ರಕರಣದ ಕುರಿತಾಗಿ ಕರ್ನಾಟಕ ಕ್ರೈಸ್ತ ಸಂಘಟನೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ವತಿಯಿಂದ ಕೂಡಲೇ ಆರೋಪಿಯನ್ನು ಬಂಧಿಸಲು ಪೊಲೀಸ್ ಮಹಾನಿರ್ದೇಶಕರಾದ ಸಲೀನ್ ರವರನ್ನು ಭೇಟಿಯಾಗಿ ಮನವಿ ಪತ್ರವನ್ನು ನೀಡಿದ್ದರು. ಪ್ರಮುಖ ಆರೋಪಿ ಚಿರಾಗ್ನನ್ನು ಮದ್ರಾಸ್ನಲ್ಲಿ ಬಂಧಿಸಿರುವ ಕಾರವಾರದ ಪೊಲೀಸರು, ರಾಜ್ಯದ ಪ್ರಮುಖ ಕ್ರೈಸ್ತ ಮತ್ತು ಅಂಬೇಡ್ಕರ್ ಸಂಘಟನೆಗಳು ರಿಷಲ್ ಆತ್ಮಹತ್ಯೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಹೋರಾಟಗಳು ಪ್ರಾರಂಭವಾಗಿದ್ದವು. ಇದರ ಬೆನ್ನಲ್ಲೇ ಈಗ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಸ್ಟ್ಯಾನಿ ಪಿಂಟೋ ತಿಳಿಸಿದರು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಮಂಜೂರು ಕೋರಿ ಸಲ್ಲಿಸಿದ್ದ ತೀರ್ಪು 31ನೇ ತಾರೀಕಿಗೆ ಮುಂದೂಡಲಾಗಿದೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ಮುಖ್ಯವಾದ ವಿಚಾರ, ಚಿರಾಗ್ ಬಂಧನ ಯಶಸ್ವಿಯಾಗಿದೆ. ನಿಮಗೆ ಗೊತ್ತಿರ್ಬೋದು, ರಿಷಲ್ ಆತ್ಮಹತ್ಯೆ ಪ್ರಕರಣ ಕಾರವಾರ ಕಾದ್ರ ಎಂಬ ಸ್ಥಳದಲ್ಲಿ ನಡೆದಿರುವ ಘಟನೆ. ರಿಷಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಚಿರಾಗ್ ಈತನ ಬಂಧನ ಯಶಸ್ವಿಯಾಗಿದೆ. ಕಳೆದ ನಿರಂತರವಾಗಿ 20 ದಿನಗಳಿಂದ ಶೋಧ ಕಾರ್ಯ ನಡೀತಾ ಇತ್ತು. ಇದು ಕಾರವಾರ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇತ್ತು. ಆತನ ಸಿಗ್ತಾ ಇದ್ದಿಲ್ಲ. ಈ ನೆಲ ಹೋರಾಟಗಳು ನಡೆದಿದೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ನಿರಂತರವಾದ ಒಂದು ಹೋರಾಟ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ದಿನ ಚೆನ್ನೈನಲ್ಲಿ ಅವರ ಅಂಕಲ್ ಮನೆಯಲ್ಲಿ ಚಿರಾಗ್ನನ್ನು ಬಂಧನ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತಿನ ದಿನ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಇತ್ತು. ಈ ಒಂದು ಪ್ರಕರಣದಲ್ಲಿ ಇವತ್ತು ಚಿರಾಗ್ ಪರ ಏನೊಂದು ವಕೀಲರು ಇದ್ದಾರೆ, ನಾಗರಾಜ್ ನಾಯ್ಕ್ ಅಂತೇಳಿ. ನಾಗರಾಜ್ ನಾಯ್ಕ್ ಈ ವಕೀಲರು ಅವರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಮಾಡಿ ಆರೋಪಿ ಪರ ಅವರು ಮಾಡಿದ್ರು, ಅವರಿಗೆ ಬೇಲ್ ಆಗಬೇಕು ಅಂತೇಳಿ ಅವರು ವಾದ ಮಂಡನೆ ಮಾಡಿದರು. ಅದೇ ರೀತಿಯಲ್ಲಿ ಅದಕ್ಕೆ ಏನು ಡಾಕ್ಯುಮೆಂಟೇಷನ್ ಬೇಕು ಅದೆಲ್ಲ ಕೊಟ್ಟಿದ್ರು. ಮತ್ತು ರಿಷಲ್ ಪರ ಸರ್ಕಾರಿ ವಕೀಲರಾಗಿರುವ ತನುಜರವರು ಕೂಡ ಮಾತಾಡಿದ್ದಾರೆ. ತನುಜರವರು ಮಾತಾಡಿ ಈ ವಿಷಯವಾಗಿ ಯಾವುದೇ ರೀತಿಯಲ್ಲಿ ಬೇಲ್ ಕೊಡಬಾರ್ದು, ಇದು ಆಲ್ರೆಡಿ ಹೋರಾಟಗಳು ನಡೆದಿದೆ, ಕಾರವಾರ ಜಿಲ್ಲೆಯಲ್ಲಿ ಹೋರಾಟಗಳು ನಡೆದಿದೆ. ಮತ್ತು ಒಂದು ವೇಳೆ ನೀವೇನಾದರೂ ಬೇಲ್ ಕೊಡೋದಾದರೆ ನ್ಯಾಯಾಲಯದ ವಿರುದ್ಧ ಇದು ಒಂದು ಅಸಮಾಧಾನ ಬರುವಂಥ ಕಾರ್ಯ ಆಗುತ್ತಿದ್ದು, ಮತ್ತು ಜಾತಿಗಳ ನಡುವೆ ಒಂದು ಕಾರವಾರದಲ್ಲಿ ಕಲಹ ನಡೆಯುವಂಥದ್ದಾಗಿದೆ ಇದು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತು ಎರಡೂ ಕಡೆ ವಾದವನ್ನು ಕೇಳಿ ಇವತ್ತು ನ್ಯಾಯಾಧೀಶರು 31ಕ್ಕೆ ಅದನ್ನು ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಮತ್ತು ವಿಚಾರಣೆ ಮುಂದೂಡಿದ್ದಾರೆ. ಹಾಗಾಗಿ 31ಕ್ಕೆ ನಾವು ಕಾಯಬೇಕಾಗಿದೆ. ಮುಖ್ಯವಾಗಿ ವಿಚಾರದಲ್ಲಿ ಆರೋಪಿ ಏನಿದನೋ ಚಿರಾಗ್ ಬಂಧನ ಆಗಿದೆಯೋ, ಯಾವುದೇ ರೀತಿಯಲ್ಲಿ ಬೇಲ್ಗಳು ಸಿಗಬಾರ್ದು ಅಂತೇಳಿ ಹಲವಾರು ಸಂಘ ಸಂಸ್ಥೆಗಳು ಮಾತಾಡ್ತಾ ಇದ್ದಾರೆ. ಇಡೀ ರಾಜ್ಯ ಸಾಮಾಜಿಕ ಜಾಲತಾಣ ನಾವು ನೋಡ್ತಾ ಇದ್ದೀವಿ, ಜನಗಳು ಎಚ್ಚೆತ್ಕೊಂಡಿದ್ದಾರೆ. ಚಿರಾಗ್ ಬಂಧನ ಆಗಬೇಕು, ಮತ್ತು ಕಾನೂನುಬದ್ಧವಾಗಿ ಶಿಕ್ಷೆ ಆಗಲೇಬೇಕು, ಮತ್ತು ಏನೊಂದು ರಿಷಲ್ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು ಅವ್ರ ಕುಟುಂಬಕ್ಕೆ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಈ ಕುರಿತಾಗಿ ನ್ಯಾಯಾಲಯ 31ಕ್ಕೆ ಏನು ತೀರ್ಪು ಕೊಡುತ್ತೆ ಅನ್ನೋದು ನಾವು ಪ್ರತಿಯೊಬ್ಬರು ಕೂಡ ನೋಡಬೇಕಾಗಿದೆ. ಇವತ್ತು ನ್ಯಾಯಾಲಯಕ್ಕೆ ಕಣ್ಣಿದೆಯಾ ಅನ್ನೋದು ನಾವು ನೋಡಬೇಕು ಇವತ್ತು. ಯಾಕಂದರೆ ರಿಷಲ್ ಕುರಿತಾಗಿ ಇವತ್ತು ದೊಡ್ಡ ಸಾಕ್ಷಿ ಆಧಾರಗಳಿದೆ. ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ, ದಾಖಲೆಗಳಿದೆ. ಚಿರಾಗಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾರೆ, ಕುಟುಂಬಕ್ಕೆ ನ್ಯಾಯವನ್ನು ಯಾವ ರೀತಿ ಒದಗಿಸ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ಕಾಯ್ದು ನೋಡಬೇಕಾಗಿದೆ. ಜನವರಿ 31ಕ್ಕೆ ನಾವು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ.